ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ಪ್ರಶ್ನೋತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಈಗ ಅದೇ ತರಗತಿಯನ್ನು ಮುಂದುವರಿಸೋಣ. ಇದು ಭಾಗ 3 ಆಗಿರುತ್ತೆ. ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಅಂತ ಅಂದರೆ ಅದಕ್ಕೆ ಪ್ಲೇಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ. ಸೊ ಇವತ್ತು ಕೂಡ ಒಟ್ಟು 25 ಪ್ರಶ್ನೋತ್ತರಗಳನ್ನು ವಿವರಣೆಯೊಂದಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ. ಕ್ವರ್ಟಿ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಮೌಸ್, ಪ್ರಿಂಟರ್, ಕೀಬೋರ್ಡ್, ಮಾನಿಟರ್ ಅಂತ ಇದೆ. ಕ್ವರ್ಟಿ ಅನ್ನುವಂತಹ ಒಂದು ಪದ ಕೀಬೋರ್ಡ್ಗೆ ಸಂಬಂಧಪಡುತ್ತೆ. ಓಕೆ, ಸೊ ನೀವೆಲ್ಲರೂ ಕೂಡ ಕೀಬೋರ್ಡನ್ನು ನೋಡಿರ್ತೀರಿ. ಸೊ ಅಲ್ಲಿ QWERTY ಅನ್ನೋದು ನಮಗೆ ಸ್ಟಾರ್ಟಿಂಗ್ ಕೀಬೋರ್ಡ್ ಲೆಟ್ರಲ್ಲಿ ಇರುತ್ತೆ, ಹೌದಾ? ಸೊ ಈಗ ವಿವರಣೆಯನ್ನು ನೀವು ನೋಡಿದ್ರೆ ಇನ್ನಷ್ಟು ಮಾಹಿತಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ವಿವರಣೆ. ಪ್ರಪಂಚದಾದ್ಯಂತ ಅತಿ ಹೆಚ್ಚು ಬಳಸಲಾಗುವ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಕೀಬೋರ್ಡ್ನ ವಿನ್ಯಾಸವನ್ನು ಕ್ವರ್ಟಿ ಎಂದು ಕರೆಯಲಾಗುತ್ತದೆ. ಸೊ ಕೀಬೋರ್ಡ್ ಲೇಔಟನ್ನು ನೀವು ನೋಡಿದಾಗ ಅಲ್ಲಿ ನಮಗೆ ಏನು ಟೈಪಿಂಗ್ ಸಿಸ್ಟಮ್ ಏನಿರುತ್ತೆ ಅದು ಆಲ್ಫಾಬೆಟಿಕ್ ಪ್ರಕಾರ A to Z ಇರಲ್ಲ. QWERTY ಅಂತಲೇ ಸ್ಟಾರ್ಟ್ ಆಗುತ್ತೆ. ನಮಗೆ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿಸುವಾಗಲೂ ಕೂಡ ನಮಗೆ ಪ್ರತಿಯೊಂದು ಬೆರಳಿಗೂ ಒಂದೊಂದು ಲೆಟ್ರನ್ನು ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ, ಹೌದಾ? ಸೊ ಕ್ವರ್ಟಿ ಅನ್ನೋದು ಕೀಬೋರ್ಡ್ನಲ್ಲಿರುವಂತಹ ಸ್ಟಾರ್ಟಿಂಗ್ ಲೆಟರ್ಸ್, ಕೀಬೋರ್ಡ್ನ ಮೇಲಿನ ಅಕ್ಷರಗಳ ಸಾಲಿನಲ್ಲಿರುವ ಮೊದಲ 6 ಅಕ್ಷರಗಳಾಗಿರುತ್ತೆ QWERTY. ಓಕೆ, ಹಾಗಾಗಿ ಕ್ವರ್ಟಿ ಅನ್ನೋದು ಕೀಬೋರ್ಡ್ಗೆ ಸಂಬಂಧಪಡುತ್ತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೆಯ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಪಠ್ಯವನ್ನು ಕಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ನಾನು ಫನ್ನಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಏನು ಟ್ರಿಕ್ಸ್ ಇಟ್ಕೊಂಡಿದ್ದೆ ಅಂದರೆ, ಈಗ ಕತ್ರಿ ಶೇಪ್ ಅಂದರೆ ಎಕ್ಸ್, ಹೌದಾ? ಸೊ ಅದಕ್ಕೆ ನಾವು ಕತ್ರಿಯನ್ನು ಎದಕ್ಕೆ ಬಳಸ್ತೀವಿ? ಕಟ್ ಮಾಡೋದಕ್ಕೆ ಬಳಸ್ತೀವಿ. ಸೊ ಇಲ್ಲಿ ಎಕ್ಸ್ ಅನ್ನೋದು ಕತ್ರಿಗೆ ಹೋಲಿಕೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಆ ರೀತಿ ನಾನು ನೆನ್ಪಿಟ್ಕೊಂಡಿದ್ದೆ. ಯಾಕಂದರೆ ಬಹಳಷ್ಟು ಶಾರ್ಟ್ಕಟ್ ಕೀಸ್ ಇದ್ದಾವೆ. ಒಂದೊಂದು ನೆನ್ಪಿಟ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸನ್ನು ಬಳಸಿದರೆ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ನಿಮಗೆ ಉತ್ತರ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಕಟ್ ಮಾಡೋದಕ್ಕೆ Ctrl+X ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಓಕೆ, ಒಂದು ಸ್ಥಳದಿಂದ ಡೇಟಾವನ್ನು ಸಂಪೂರ್ಣವಾಗಿ ತೆಗೆದು ಬೇರೊಂದು ಸ್ಥಳಕ್ಕೆ ಹಾಕಲು Ctrl+X ಅನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಇಮೇಲ್ನಲ್ಲಿ CC ಎಂಬುದರ ವಿಸ್ತೃತ ರೂಪವೇನು? ಇಮೇಲ್ನಲ್ಲಿ ನಾವು CC ಎಂಬುವಂಥ ಪದವನ್ನು ಬಳಸ್ತೀವಿ. ಸೊ ಅದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, CC ಅಂತ ಅಂದರೆ ಕಾರ್ಬನ್ ಕಾಪಿ. ಓಕೆ, ವಿವರಣೆ. ಇಮೇಲ್ ಕಳುಹಿಸುವಾಗ ಅದೇ ಸಂದೇಶದ ಪ್ರತಿಯನ್ನು ಇತರರಿಗೂ ಕಳುಹಿಸಲು CC ಅಥವಾ ಕಾರ್ಬನ್ ಕಾಪಿ ಆಯ್ಕೆಯನ್ನು ಬಳಸಲಾಗುತ್ತದೆ. ಇದರಲ್ಲಿರುವಂತಹ ಇಮೇಲ್ ಐಡಿಗಳು ಎಲ್ಲರಿಗೂ ಕಾಣಿಸುತ್ತವೆ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಇಮೇಲ್ನಲ್ಲಿ BCC ಎಂಬುದರ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬ್ಲೈಂಡ್ ಕಾರ್ಬನ್ ಕಾಪಿ. ಓಕೆ, BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ. BCC ಮೂಲಕ ಇಮೇಲ್ ಕಳುಹಿಸಿದರೆ ಆ ಸಂದೇಶವು ಯಾರಿಗೆಲ್ಲ ಹೋಗಿದೆ ಎಂಬುದು ಉಳಿದ ಸ್ವೀಕೃತಿದಾರರಿಗೆ ತಿಳಿಯುವುದಿಲ್ಲ. ಗೌಪ್ಯತೆ ಕಾಯ್ದುಕೊಳ್ಳಲು ಇದನ್ನು ಬಳಸುತ್ತಾರೆ. ಓಕೆ, ಸೊ BCC ಫುಲ್ ಫಾರ್ಮ್ ಬ್ಲೈಂಡ್ ಕಾರ್ಬನ್ ಕಾಪಿ. ಓಕೆನಾ? ಸೊ ನೆಕ್ಸ್ಟ್ 5ನೆಯ ಪ್ರಶ್ನೆ, ಪ್ರಸ್ತುತ ಓಪನ್ ಇರುವ ಅಪ್ಲಿಕೇಶನನ್ನು ಮುಚ್ಚಲು ಬಳಸುವಂತಹ ಕೀಬೋರ್ಡ್ ಶಾರ್ಟ್ಕಟ್ ಯಾವುದು ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಕೊಳ್ಳಿ. Ctrl+C ಅಂತ ಇದೆ, ಅನಂತರ Alt+F4, ಅನಂತರ Shift+Delete, ಅನಂತರ Ctrl+P ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ B, Alt+F4. ಇದನ್ನು ನಾವು ಬಳಸಿದಾಗ ಪ್ರಸ್ತುತ ಓಪನ್ ಇರುವಂತಹ ಅಪ್ಲಿಕೇಶನನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಕ್ಲೋಸ್ ಮಾಡೋದಕ್ಕೆ ನಾವು ಬಳಸ್ತೀವಿ. ವಿವರಣೆ. ನಾವು ಕೆಲಸ ಮಾಡುತ್ತಿರುವ ವಿಂಡೋ ಅಥವಾ ಸಾಫ್ಟ್ವೇರನ್ನು ಶಾರ್ಟ್ಕಟ್ ಮೂಲಕ ಮುಚ್ಚಲು ಆಲ್ಟ್ ಕೀಯ ಜೊತೆಗೆ F4 ಫಂಕ್ಷನ್ ಕೀಯನ್ನು ಒತ್ತಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು 6ನೆಯ ಪ್ರಶ್ನೆ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ವೈರಸ್ ಎಂದರೆ ಏನು ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ವೈರಸ್ ಇದರ ಫುಲ್ ಫಾರ್ಮನ್ನು ಕೂಡ ತಿಳ್ಕೊಳ್ಳೋಣ, ಜೊತೆಗೆ ವೈರಸ್ ಅಂದರೆ ಏನು
ಅಂತ ಕೂಡ ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ವೈರಸ್ ಅಂತ ಅಂದರೆ ಇದು ಒಂದು ದುರುದ್ದೇಶಪೂರಿತ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಕಂಪ್ಯೂಟರನ್ನು ಹಾನಿ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಇದರ ಫುಲ್ ಫಾರ್ಮನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ವೈರಸ್ ಅಂದರೆ ವಿ ಫಾರ್ ವೈಟಲ್, ಐ ಫಾರ್ ಇನ್ಫಾರ್ಮೇಷನ್, ಅನಂತರ ಆರ್ ಫಾರ್ ರಿಸೋರ್ಸ್, ಯು ಫಾರ್ ಅಂಡರ್, ಅನಂತರ ಎಸ್ ಫಾರ್ ಸೀಸ್. ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅನ್ನೋದು ವೈರಸ್ನ ಫುಲ್ ಫಾರ್ಮ್ ಆಗಿರುತ್ತೆ. ಈ ವೈರಸ್ ಎನ್ನುವುದು ಕಂಪ್ಯೂಟರನ್ನು ಹಾನಿ ಮಾಡೋದಕ್ಕೋಸ್ಕರ ಜೊತೆಗೆ ಡೇಟಾವನ್ನು ಕದಿಯಲು ಅಥವಾ ನಾಶಪಡಿಸಲು ಬರೆಯಲಾದಂಥ ಒಂದು ಕೆಟ್ಟ ಪ್ರೋಗ್ರಾಮ್ ಆಗಿದೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ವೈರಸ್ ಅಂತ ಅಂದರೆ ಒಂದು ದುರುದ್ದೇಶಪೂರಿತ ಸಾಫ್ಟ್ವೇರ್ ಅನ್ನುವಂಥ ಉತ್ತರ ಆಯ್ಕೆ ಮಾಡಬೇಕು. ಇನ್ನು ನೆಕ್ಸ್ಟು 7ನೆಯ ಪ್ರಶ್ನೆ, ಡಿಲೀಟ್ ಮಾಡಿದ ಫೈಲ್ಗಳು ತಾತ್ಕಾಲಿಕವಾಗಿ ಎಲ್ಲಿ ಸಂಗ್ರಹವಾಗುತ್ತದೆ? ಈಗಾಗ ನಾವು ಕಂಪ್ಯೂಟ್ರಲ್ಲಿ ಯಾವುದೇ ಒಂದು ಫೈಲನ್ನು ಡಿಲೀಟ್ ಮಾಡಿದರೆ ಅದು ರೀಸೈಕಲ್ ಬಿನ್ನಲ್ಲಿ ಸೇವ್ ಆಗುತ್ತೆ. ಓಕೆ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಕಂಪ್ಯೂಟರ್ನಲ್ಲಿ ಯಾವುದೇ ಫೈಲ್ ಡಿಲೀಟ್ ಮಾಡಿದಾಗ ಅದು ಶಾಶ್ವತವಾಗಿ ಅಳಿಸಿ ಹೋಗುವುದಿಲ್ಲ, ಬದಲಿಗೆ ರೀಸೈಕಲ್ ಬಿನ್ ಎಂಬ ಫೋಲ್ಡ್ರಿಗೆ ಸೇರುತ್ತೆ. ಓಕೆ, ರೀಸೈಕಲ್ ಬಿನ್ ಎಂಬ ಫೋಲ್ಡರ್ ಸೇರುತ್ತದೆ. ಬೇಕಿದ್ದರೆ ಅಲ್ಲಿಂದ ಮತ್ತೆ ರೀಸ್ಟೋರ್ ಮಾಡಬಹುದು. ಓಕೆ, ನಾವು ಮೊಬೈಲ್ನಲ್ಲಿ ಏನಾದರೂ ಡಿಲೀಟ್ ಮಾಡಿದರೆ ಅದು ಟ್ರ್ಯಾಶಲ್ಲಿ ಹೋಗಿ ಸೇವ್ ಆಗಿರುತ್ತೆ, ಹೌದಾ? ಸೊ ಅದೇ ರೀತಿ ಕಂಪ್ಯೂಟ್ರಲ್ಲಿ ನಾವು ಏನಾದರೂ ಡಿಲೀಟ್ ಮಾಡಿದರೆ ಅದು ರೀಸೈಕಲ್ ಬಿನ್ ಫೋಲ್ಡ್ರಲ್ಲಿ ಸೇರಿರುತ್ತೆ. ನೆಕ್ಸ್ಟು 8ನೆಯ ಪ್ರಶ್ನೆ, ಪೆನ್ ಡ್ರೈವನ್ನು ಯಾವ ರೀತಿಯ ಮೆಮೊರಿ ಎಂದು ಕರೆಯಲಾಗುತ್ತದೆ? ಪೆನ್ ಡ್ರೈವ್ ಅನ್ನುವಂಥದ್ದು ಸೆಕೆಂಡ್ರಿ ಸ್ಟೋರೇಜ್ ಆಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಓಕೆನಾ? ಸೊ ಇಲ್ಲಿ ವಿವರಣೆ, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್ ಇತ್ಯಾದಿಗಳನ್ನು ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳು ಅಂತ ಕರಿತೀವಿ. ಇವುಗಳಲ್ಲಿ ಡೇಟಾವನ್ನು ಶಾಶ್ವತವಾಗಿ ನಾವು ಸಂಗ್ರಹಿಸಿಡ್ಬೋದು. ಓಕೆ, ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಸೆಕೆಂಡ್ರಿ ಸ್ಟೋರೇಜ್ಗಳು ಯಾವುದ್ಯಾವುದು ಅನ್ನೋದನ್ನು. ಪೆನ್ ಡ್ರೈವ್, ನಂತರ ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್. ಸೊ ಇದನ್ನೇ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು. ಇಲ್ಲಿ ಪೆನ್ ಡ್ರೈವ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ನಿಮಗೆ ಮೆಮೊರಿ ಕಾರ್ಡ್ ಅನ್ನೋದು ಯಾವ ರೀತಿಯ ಒಂದು ಮೆಮೊರಿ ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್ ಇದೆಲ್ಲವೂ ಕೂಡ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸ್ಗಳಾಗಿರುತ್ತೆ. ಮತ್ತು ಇವುಗಳಲ್ಲಿ ನಾವು ಡೇಟಾವನ್ನು ಅಂದರೆ ದತ್ತಾಂಶವನ್ನು ಶಾಶ್ವತವಾಗಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟು 9ನೆಯ ಪ್ರಶ್ನೆ, 1 ಟೆರಾಬೈಟ್ ಎಂದರೆ ಎಷ್ಟು ಅಂತ ಇದೆ. 1 ಟೆರಾಬೈಟ್ ಅಂತ ಅಂದರೆ 1024 ಗಿಗಾಬೈಟ್ ಅಥವಾ 1024 GB ಅಂತ ಹೇಳ್ತೀವಿ. ವಿವರಣೆ, ಕಂಪ್ಯೂಟರ್ ಮೆಮೊರಿಯ ದೊಡ್ಡ ಅಳತೆಗಳಲ್ಲಿ ಟೆರಾಬೈಟ್ ಕೂಡ ಒಂದು. 1024 ಅಂದರೆ 1024 ಗಿಗಾಬೈಟ್ಗಳು ಸೇರಿದರೆ 1 ಟೆರಾಬೈಟ್ ಆಗುತ್ತದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಈಗ ನಾವು ಸಣ್ಣವರಿದ್ದಂಗಿಂದ ಮಗ್ಗಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ವಿ, ಸೊ ಈ ಒಂದು ಚಾರ್ಟನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಆ ಚಾರ್ಟನ್ನು ನಿಮಗೆ ಕಳೆದ ಹಿಂದಿನ ಸೆಷನ್ಸ್ಗಳಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ. ಹಳೆಯ ತರಗತಿಗಳು ಅಂದರೆ 2022ರಲ್ಲಿ GPT ಆಯಿತು. ಸೊ ಆ ಒಂದು ಎಕ್ಸಾಮ್ಸ್ಗೆ ಆವಾಗ ಕೆಲವೊಂದಿಷ್ಟು ತರಗತಿಗಳನ್ನು ಮಾಡಿದ್ದೆ. ಅದು ಪ್ಲೇಲಿಸ್ಟಲ್ಲಿದೆ, ಚೆಕ್ ಮಾಡಿ. ಮತ್ತು ಇನ್ನೇನು ಸದ್ಯದಲ್ಲಿ ನಿಮಗನ್ನು ರೆಡಿ ಮಾಡಿಕೊಡ್ತೀನಿ. ಸ್ವಲ್ಪ ಸಮಯ ಸಿಗ್ತಾ ಇಲ್ಲ, ಹಾಗಾಗಿ ಡಿಲೇ ಆಗ್ತಾಯಿದೆ. ಖಂಡಿತವಾಗ್ಲೂ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟು 10ನೆಯ ಪ್ರಶ್ನೆ, FI ಅನ್ನುವಂತಹ ಕೀಯನ್ನು, ಫಂಕ್ಷನ್ ಕೀಯನ್ನು ನಾವು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಫಂಕ್ಷನ್ ಕೀಯನ್ನು ನಾವು ರಿಫ್ರೆಶ್ ಮಾಡೋದಕ್ಕೆ ಬಳಸ್ತೀವಿ. ಡೆಸ್ಕ್ಟಾಪನ್ನು ಅಥವಾ ಇಂಟರ್ನೆಟ್ ಬ್ರೌಸರ್ನಲ್ಲಿರುವ ವೆಬ್ ಪುಟವನ್ನು ಮರು ಲೋಡ್ ಮಾಡಲು ಅಂದರೆ ರೀಲೋಡ್ ಮಾಡೋದಕ್ಕೆ ಅಥವಾ ರಿಫ್ರೆಶ್ ಮಾಡೋದಕ್ಕೆ ನಾವು FI ಅನ್ನುವಂಥ ಫಂಕ್ಷನ್ ಕೀಯನ್ನು ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟು 11ನೆಯ ಪ್ರಶ್ನೆ, ಕಂಪ್ಯೂಟರ್ ಗೇಮ್ಗಳನ್ನು ಆಡಲು ಪ್ರಮುಖವಾಗಿ ಬಳಸುವಂತಹ ಇನ್ಪುಟ್ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಕಂಪ್ಯೂಟರ್ ಗೇಮ್ಗಳನ್ನು ಆಡಲಿಕ್ಕೆ ಪ್ರಮುಖವಾಗಿ ಬಳಸುವಂತಹ ಇನ್ಪುಟ್ ಸಾಧನ ಜಾಯ್ಸ್ಟಿಕ್. ಜಾಯ್ಸ್ಟಿಕ್ ಒಂದು ಪಾಯಿಂಟಿಂಗ್ ಸಾಧನವಾಗಿದ್ದು ಗೇಮ್ಗಳಲ್ಲಿನ ಪಾತ್ರಗಳನ್ನು ಅಥವಾ ವಾಹನಗಳನ್ನು ಸುಲಭವಾಗಿ ನಿಯಂತ್ರಿಸಲು ಈ ಒಂದು ಜಾಯ್ಸ್ಟಿಕ್ಕನ್ನು ಬಳಸಲಾಗುತ್ತೆ. 12ನೆಯ ಪ್ರಶ್ನೆ, ಬ್ಯಾಂಕ್ ಚೆಕ್ಗಳಲ್ಲಿರುವ ವಿಶೇಷ ಸಂಖ್ಯೆಗಳನ್ನು ಓದಲು ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದಂಥ ಉತ್ತರ MICR. MICR ಇದರ ಫುಲ್ ಫಾರ್ಮನ್ನು ನೋಟ್ ಮಾಡ್ಕೊಳ್ಳಿ, ಇದು ಕೂಡ ಪ್ರಶ್ನೆ ಆಗ್ಬೋದು. MICR ಅಂತ ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನಿಷನ್. ಓಕೆ, ಸೊ ಇದು ಪ್ರಶ್ನೆ ಆಗಿದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಬ್ಯಾಂಕ್ ಚೆಕ್ಗಳ ಕೆಳಭಾಗದಲ್ಲಿ ಮ್ಯಾಗ್ನೆಟಿಕ್ ಶಾಯಿಯಿಂದ ಮುದ್ರಿಸಲಾದ ಬ್ಯಾಂಕ್ ಮತ್ತು ಖಾತೆಯ ವಿವರಗಳ ಸಂಖ್ಯೆಯನ್ನು ಓದಲು MICR ಯಂತ್ರವನ್ನು ಬಳಸಲಾಗುತ್ತೆ. ಓಕೆ, ಸೊ OMR ಅನ್ನು ಎಲ್ಲಿ ಬಳಸ್ತಾರೆ ಅಂತ ಪ್ರಶ್ನೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವೆಲ್ಲರೂ ಕೂಡ OMR ಅನ್ನು
ನೋಡಿರ್ತೀವಿ, ಹೌದಾ. ಇನ್ನು ಬಾರ್ಕೋಡ್ ಅಂತ ಅಂದರೆ ಈ ಮಾಲ್ಗಳಲ್ಲಿ ಬಿಲ್ಗಳನ್ನು ಈಸಿಯಾಗಿ ಹಾಕೋದಕ್ಕೆ ನೋಡ್ತೀವಲ್ವ, ಲೈನ್ಸ್ ಇರುತ್ತೆ. ಸೊ ಅದು ಬಾರ್ಕೋಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು 13ನೆಯ ಪ್ರಶ್ನೆ, ಡಾಕ್ಸ್ ಎಂಬುದು ಯಾವ ಒಂದು ಸಾಫ್ಟ್ವೇರ್ನ ಫೈಲ್ ವಿಸ್ತರಣೆಯಾಗಿದೆ, ಯಾವುದರ ಫೈಲ್ ಎಕ್ಸ್ಟೆನ್ಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಡಾಕ್ಯುಮೆಂಟನ್ನು ನಾವು ಈ ರೀತಿ ಒಂದು ಫೈಲ್ ಎಕ್ಸ್ಟೆನ್ಷನ್ ಕೊಟ್ಟು ಸೇವ್ ಮಾಡಿರ್ತೀವಿ. ಇಲ್ಲಿ MS ವರ್ಡ್ ಅನ್ನೋದು ಸರಿಯಾದಂಥ ಉತ್ತರ. ನೀವು MS ವರ್ಡ್ ಫೈಲ್ ನೋಡಿ, ಅದರ ಲಾಸ್ಟಲ್ಲಿ .docs ಅಂದರೆ ಡಾಕ್ಸ್ ಅಂತ ಇರುತ್ತೆ. ಓಕೆ, ಯಾವುದೇ ಒಂದು ಡಾಕ್ಯುಮೆಂಟನ್ನು ಇದರಲ್ಲಿ ಸೇವ್ ಮಾಡ್ತೀವಿ ಒಂದು ಫೈಲ್ ಎಕ್ಸ್ಟೆನ್ಷನ್ ಮೂಲಕ. ನಾವು MS ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ಸೇವ್ ಮಾಡಿದಾಗ ಅದು ಕೊನೆಯಲ್ಲಿ .docs ಎಂಬ ಹೆಸರಿನೊಂದಿಗೆ ಸೇವ್ ಆಗುತ್ತದೆ. ನೆಕ್ಸ್ಟು 14ನೆಯ ಪ್ರಶ್ನೆ. ಸೊ ಅದೇ ರೀತಿ ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಇಮೇಜ್ ಫೈಲ್ ಫಾರ್ಮ್ಯಾಟ್ ಆಗಿದೆ ಅಂತ ಇದೆ. ಸರಿಯಾದಂಥ ಉತ್ತರ .jpg. ಓಕೆ, .jpeg ಅಥವಾ .jpg. ಓಕೆ, ಸೊ ಎರಡನ್ನೂ ಕೂಡ ನೋಟ್ ಮಾಡ್ಕೊಳ್ಳಿ. ಇದು ಒಂದು ಇಮೇಜ್ ಫೈಲ್ ಫಾರ್ಮ್ಯಾಟ್ ಆಗಿರುತ್ತೆ. ಓಕೆ, ಇಮೇಜ್ ಫೈಲ್ ಲಾಸ್ಟಲ್ಲಿ ಈ ಒಂದು ಎಕ್ಸ್ಟೆನ್ಷನನ್ನು ನಾವು ನೋಡ್ತೀವಿ. .jpg ಅಥವಾ .jpeg ಅಂದರೆ ಅದೊಂದು ಇಮೇಜ್ ಅಂದರೆ ಒಂದು ಫೋಟೋ ಆಗಿರುತ್ತೆ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಿವರಣೆಯನ್ನು ನೋಡೋಣ. JPEG ಎಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್, ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇದು ಡಿಜಿಟಲ್ ಕ್ಯಾಮೆರಾ ಮತ್ತು ಮೊಬೈಲ್ಗಳಲ್ಲಿ ಫೋಟೋಗಳನ್ನು ಸೇವ್ ಮಾಡಲು ಬಳಸುವ ಅತ್ಯಂತ ಸಾಮಾನ್ಯ ಫಾರ್ಮ್ಯಾಟ್ ಆಗಿದೆ. ಇನ್ನು .mp3 ಆಡಿಯೋಗಾಗಿ ಬಳಸ್ತೀವಿ ಮತ್ತು .mp4 ಏನಿದೆ ಇದು ವಿಡಿಯೋಗಾಗಿ ಬಳಸಲಾಗುತ್ತೆ. ಓಕೆ, ನೆಕ್ಸ್ಟು 15ನೇ ಪ್ರಶ್ನೆ, SSD ಇದರ ವಿಸ್ತೃತ ರೂಪವೇನು ಅಂತಾಗಿದೆ. SSD ಅಂತ ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಓಕೆ, ವಿವರಣೆ, ಹಳೆಯ ಹಾರ್ಡ್ ಡಿಸ್ಕ್ಗಳ ಬದಲಿಗೆ, ಅಂದರೆ ಮುಂಚೆ HDD ಇತ್ತಲ್ವ, ಸೊ ಅದರ ಬದಲಿಗೆ ಈಗ ಪ್ರಸ್ತುತ ಬಳಕೆಯಾಗುತ್ತಿರುವಂತಹ ಅತ್ಯಂತ ವೇಗದ ಮತ್ತು ಆಧುನಿಕ ಡೇಟಾ ಸ್ಟೋರೇಜ್ ಸಾಧನವನ್ನು SSD ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನಾಗಿರುತ್ತೆ, ಸಾಲಿಡ್ ಸ್ಟೇಟ್ ಡ್ರೈವ್. ಇನ್ನು 16ನೆಯ ಪ್ರಶ್ನೆ, ಕಂಪ್ಯೂಟರ್ಗೆ ಬೇಕಾದ ವಿದ್ಯುತ್ತನ್ನು ಪರಿವರ್ತಿಸಿ ಸರಬರಾಜು ಮಾಡುವ ಭಾಗ ಅಂದರೆ ಪವರ್ ಸಪ್ಲೈ ಯೂನಿಟ್ ಯಾವುದು ಅಂತ ಇದೆ. ಸರಿಯಾದಂಥ ಉತ್ತರ SMPS. ಓಕೆ, SMPS ಇದರ ಫುಲ್ ಫಾರ್ಮ್ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಪವರ್ ಸಪ್ಲೈ. ಓಕೆ, ಸೊ SMPS ಇದರ ಕೆಲಸ ಏನಾಗಿರುತ್ತೆ, ಕಂಪ್ಯೂಟರ್ಗೆ ಬೇಕಾದಂತಹ ವಿದ್ಯುತ್ತನ್ನು ಪರಿವರ್ತಿಸಿ ಸರಬರಾಜು ಮಾಡುವಂತಹ ಒಂದು ಭಾಗ ಆಗಿರುತ್ತೆ ಇದು. SMPS ಕಂಪ್ಯೂಟರ್ನ ಹಾರ್ಡ್ವೇರ್ ಭಾಗಗಳಿಗೆ ಬೇಕಾದ ನಿಖರವಾದ ಪ್ರಮಾಣದ DC ವಿದ್ಯುತ್ತನ್ನು AC ಆಗಿ ಪರಿವರ್ತಿಸಿ ನೀಡುತ್ತದೆ. ಓಕೆನಾ. ಸೊ ನೆಕ್ಸ್ಟ್ 17ನೇ ಪ್ರಶ್ನೆ, WAN ಅನ್ನುವಂಥ ಇದರ ವಿಸ್ತೃತ ರೂಪವೇನು ಅಂತ ಇದೆ. ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದು ಇದರ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಆಗಿರುತ್ತೆ. ವಿವರಣೆ, ನಗರಗಳು, ದೇಶಗಳು ಮತ್ತು ಖಂಡಗಳಾದ್ಯಂತ ಹರಡಿರುವ ಅತಿ ದೊಡ್ಡ ಕಂಪ್ಯೂಟರ್ ನೆಟ್ವರ್ಕನ್ನು ವ್ಯಾನ್ ಎನ್ನುತ್ತಾರೆ. ಇಂಟರ್ನೆಟ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಓಕೆ, ನಾವು ಲೋಕಲಲ್ಲಿ ಒಂದು ಇಂಟರ್ನೆಟ್ ಸಂಪರ್ಕ ಬಳಸ್ಕೊಳ್ಬೇಕು ಅಂತ ಅಂದರೆ LAN ಲೋಕಲ್ ಏರಿಯಾ ನೆಟ್ವರ್ಕನ್ನು ಬಳಸ್ತೀವಿ. ಅದೇ ಒಂದು ನಗರ, ದೇಶ ಅಥವಾ ಖಂಡಗಳಾದ್ಯಂತ ನಾವು ಇಂಟರ್ನೆಟ್ ಸಂಪರ್ಕವನ್ನು ಬಳಸ್ಕೊಳ್ಳೋದಕ್ಕೆ ವೈಡ್ ಏರಿಯಾ ನೆಟ್ವರ್ಕನ್ನು ಬಳಸ್ತೀವಿ. ಓಕೆ, ಸೊ WAN ಅದು ಇದರ ವಿಸ್ತೃತ ರೂಪ ವೈಡ್ ಏರಿಯಾ ನೆಟ್ವರ್ಕ್. 18ನೆಯ ಪ್ರಶ್ನೆ, ಆಯ್ಕೆ ಮಾಡಿದ ಪಠ್ಯವನ್ನು ದಪ್ಪಗಾಗಿಸಲು ಯಾವ ಶಾರ್ಟ್ಕಟ್ ಬಳಸುತ್ತಾರೆ. ಆಯ್ಕೆ ಮಾಡಿರುವಂತಹ ಒಂದು ಟೆಕ್ಸ್ಟನ್ನು ನಾವು ಬೋಲ್ಡ್ ಮಾಡಬೇಕು ಅಂದರೆ Ctrl+B ಅನ್ನು ಒತ್ತಬೇಕು. ಓಕೆ, ಸೊ B ಫಾರ್ ಬೋಲ್ಡ್ ನೆನ್ಪಿಟ್ಕೊಳ್ಬೋದು ಈಸಿಯಾಗಿ. ವಿವರಣೆ, MS ವರ್ಡ್ ಮುಂತಾದ ಸಾಫ್ಟ್ವೇರ್ಗಳಲ್ಲಿ ಅಕ್ಷರಗಳನ್ನು ಎದ್ದು ಕಾಣುವಂತೆ ದಪ್ಪಗಾಗಿಸಲು ಕಂಟ್ರೋಲ್ ಕೀ ಜೊತೆಗೆ B ಅನ್ನು ಒತ್ತಬೇಕು. ನೆಕ್ಸ್ಟು 19ನೆಯ ಪ್ರಶ್ನೆ, ಪ್ರಿಂಟರ್ನ ಪ್ರಿಂಟಿಂಗ್ ಗುಣಮಟ್ಟ ಯಾವುದರಲ್ಲಿ ಅಳೆಯಲಾಗುತ್ತದೆ ಅಂತ ಇದೆ. ಓಕೆ, ಪ್ರಿಂಟರ್ನ ಪ್ರಿಂಟಿಂಗ್ ಗುಣಮಟ್ಟವನ್ನು ನಾವು ಯಾವುದರಲ್ಲಿ ಅಳಿತೀವಿ ಅಂತ ಅಂದರೆ DPI. ಓಕೆ, DPI ಇದರ ಫುಲ್ ಫಾರ್ಮ್ ಡಾಟ್ಸ್ ಪರ್ ಇಂಚ್. ಓಕೆ, ಡಾಟ್ಸ್ ಪರ್ ಇಂಚಲ್ಲಿ ನಾವು ಒಂದು ಪ್ರಿಂಟಿಂಗ್ ಗುಣಮಟ್ಟವನ್ನು ಅಳಿತೀವಿ. ವಿವರಣೆ, 1 ಇಂಚು ಜಾಗದಲ್ಲಿ ಎಷ್ಟು ಚುಕ್ಕೆಗಳ ಶಾಯಿಯನ್ನು ಮುದ್ರಿಸಲಾಗುತ್ತದೆ ಎಂಬುದರ ಆಧಾರದ ಮೇಲೆ
ಪ್ರಿಂಟರ್ ಗುಣಮಟ್ಟವನ್ನು ಅಳೆಯಲಾಗುತ್ತದೆ. DPI ಅಂದರೆ ಡಾಟ್ಸ್ ಪರ್ ಇಂಚ್ ಹೆಚ್ಚಿದ್ದಷ್ಟು ಪ್ರಿಂಟ್ ಸ್ಪಷ್ಟವಾಗುತ್ತದೆ. ಓಕೆ, ಡಾಟ್ಸ್ಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಆ ಒಂದು ಇಮೇಜ್ ಅಥವಾ ಪ್ರಿಂಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, DPI ಹೆಚ್ಚಿದ್ದಷ್ಟು ಪ್ರಿಂಟ್ ಸ್ಪಷ್ಟವಾಗಿರುತ್ತೆ, ಅದರ ಸಂಖ್ಯೆ ಕಮ್ಮಿ ಆದಷ್ಟು ಅಸ್ಪಷ್ಟವಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 20ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಲಿನಕ್ಸ್ ಆಗಿರುತ್ತೆ. ಓಕೆ, ಲಿನಕ್ಸ್ ಅನ್ನುವಂಥದ್ದು ಒಂದು ಉಚಿತ ಮತ್ತು ಮುಕ್ತ ಮೂಲದ ಆಪರೇಟಿಂಗ್ ಸಿಸ್ಟಮ್. ಅಂದರೆ ಇದರ ಮೂಲ ಕೋಡನ್ನು ಯಾರು ಬೇಕಾದರೂ ನೋಡಬಹುದು ಮತ್ತು ಉಚಿತವಾಗಿ ಬದಲಾಯಿಸಬಹುದು. ವಿಂಡೋಸ್ ಮತ್ತು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ಗಳು ಹಣ ಕೊಟ್ಟು ಖರೀದಿಸಬೇಕಾದಂತಹ ಸಾಫ್ಟ್ವೇರ್ಗಳಾಗಿರುತ್ತೆ. ಓಕೆ, ಲಿನಕ್ಸ್ ಅನ್ನುವಂಥದ್ದು ಸಂಪೂರ್ಣವಾಗಿ ಉಚಿತವಾಗಿ ಎಲ್ರಿಗೂ ಲಭ್ಯವಿರುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 21ನೇ ಪ್ರಶ್ನೆ. CPU ಮತ್ತು ಮುಖ್ಯ ಮೆಮೊರಿ ಇದರ ನಡುವೆ ಕಾರ್ಯನಿರ್ವಹಿಸುವಂತಹ ಅತಿ ವೇಗದ ಮೆಮೊರಿ ಯಾವುದು ಅಂತ ಅಂದರೆ ಕ್ಯಾಶ್ ಮೆಮೊರಿ ಅಂತ ಇದೆ. ಓಕೆ, ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಕ್ಯಾಶ್ ಮೆಮೊರಿ. ವಿವರಣೆ. ಪದೇ ಪದೇ ಬಳಸುವ ಡೇಟಾವನ್ನು ಶೇಖರಿಸಿಟ್ಟುಕೊಳ್ಳುವ ಮೂಲಕ CPU ವೇಗವಾಗಿ ಕೆಲಸ ಮಾಡಲು ಕ್ಯಾಶ್ ಮೆಮೊರಿ ಸಹಾಯ ಮಾಡುತ್ತದೆ. ಇದು ರ್ಯಾಮ್ಗಿಂತ ವೇಗವಾಗಿರುತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. CPU ಮತ್ತು ಮುಖ್ಯ ಮೆಮೊರಿಯ ನಡುವೆ ಕಾರ್ಯನಿರ್ವಹಿಸುವ ಅತಿ ವೇಗದ ಮೆಮೊರಿ ಕ್ಯಾಶ್ ಮೆಮೊರಿ. ನೆಕ್ಸ್ಟ್ 22ನೇ ಪ್ರಶ್ನೆ. ಆ್ಯಂಟಿವೈರಸ್ ಎಂಬುದು ಯಾವ ರೀತಿಯ ಸಾಫ್ಟ್ವೇರ್ಗೆ ಉದಾಹರಣೆ ಅಂತ ಅಂದರೆ ಇದು ಯುಟಿಲಿಟಿ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಕಂಪ್ಯೂಟರ್ನ ನಿರ್ವಹಣೆ, ರಕ್ಷಣೆ ಮತ್ತು ಸುಗಮ ಕಾರ್ಯಾಚರಣೆಗೆ ಸಹಾಯ ಮಾಡುವ ಸಾಫ್ಟ್ವೇರ್ಗಳನ್ನು ನಾವು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆಯನ್ನು ಕೊಡೋದಾದರೆ ಆ್ಯಂಟಿವೈರಸ್ ಮತ್ತು ಡಿಸ್ಕ್ ಕ್ಲೀನಪ್ ಇದನ್ನು ಉದಾಹರಣೆಯಾಗಿ ಕೊಡ್ಬೋದು. ಇನ್ನು 23ನೇ ಪ್ರಶ್ನೆ. ISP ಇದರ ವಿಸ್ತೃತ ರೂಪವೇನು ಅಂತ ಇದೆ. ISP ಅಂತ ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ನಮಗೆ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ ಟೆಲಿಕಾಂ ಕಂಪನಿಗಳನ್ನು ISP ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗೆ ನಾವು ಪ್ರತಿನಿತ್ಯ ಬಳಸ್ತಾ ಇರುವಂತಹ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ಅಥವಾ BSNL ಆಗಿರ್ಬೋದು, ಇವೆಲ್ಲವೂ ಕೂಡ ISPಗಳಾಗಿರುತ್ತೆ. ISP ಇದರ ಫುಲ್ ಫಾರ್ಮ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. 24ನೇ ಪ್ರಶ್ನೆ. ಕಂಪ್ಯೂಟರ್ ಸ್ಕ್ರೀನನ್ನು ಪ್ರೊಜೆಕ್ಟರ್ ಅಥವಾ ಟಿವಿಗೆ ಸಂಪರ್ಕಿಸಲು ಬಳಸುವ ಕೇಬಲ್ ಯಾವುದು ಅಂತ ಇದೆ. ಸೊ ಕಂಪ್ಯೂಟರ್ ಸ್ಕ್ರೀನನ್ನು ನಾವು ಟಿವಿ ಅಥವಾ ಪ್ರೊಜೆಕ್ಟರ್ಗಳಿಗೆ ಸಂಪರ್ಕ ಮಾಡಬೇಕು ಅಂದರೆ ಬಳಸುವಂತಹ ಕೇಬಲ್ HDMI ಅಥವಾ VGA. ಓಕೆ, ವಿವರಣೆ. ಕಂಪ್ಯೂಟರ್ನಿಂದ ವಿಡಿಯೋ ಮತ್ತು ಆಡಿಯೋ ಸಿಗ್ನಲ್ಗಳನ್ನು ಮಾನಿಟರ್, ಟಿವಿ ಅಥವಾ ಪ್ರಾಜೆಕ್ಟರ್ಗೆ ಸಂಪರ್ಕಿಸಲು ಅಥವಾ ವರ್ಗಾಯಿಸಲು HDMI ಅಂದರೆ ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಅಥವಾ VGA ಕೇಬಲ್ಗಳನ್ನು ಬಳಸಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ. CD. ಓಕೆ, CD ಇದರ ವಿಸ್ತೃತ ರೂಪವೇನು ಅಂತ ಇದೆ. ಈ CD ಅನ್ನುವಂತಹ ನಾವು ವರ್ಡನ್ನು ಬಳಸ್ತಾ ಇರ್ತೀವಿ. ಇದರ ಫುಲ್ ಫಾರ್ಮ್ ಏನಂದರೆ ಕಾಂಪ್ಯಾಕ್ಟ್ ಡಿಸ್ಕ್. ಓಕೆ, CD ಇದರ ಫುಲ್ ಫಾರ್ಮ್ ಕಾಂಪ್ಯಾಕ್ಟ್ ಡಿಸ್ಕ್. ಇದೊಂದು ಆಪ್ಟಿಕಲ್ ಸ್ಟೋರೇಜ್ ಸಾಧನವಾಗಿದ್ದು ಡಿಜಿಟಲ್ ಡೇಟಾ, ಆಡಿಯೋ ಮತ್ತು ವಿಡಿಯೋಗಳನ್ನು ಸಂಗ್ರಹಿಸಲು ಇದನ್ನು ಬಳಸಲಾಗುತ್ತೆ. ಇದರ ಸಾಮರ್ಥ್ಯ ಸಾಮಾನ್ಯವಾಗಿ 700 MB ಇರುತ್ತೆ. ಓಕೆ, ಕಾಂಪ್ಯಾಕ್ಟ್ ಡಿಸ್ಕ್ನ ಸಾಮರ್ಥ್ಯದ ಕುರಿತಾಗಿ ಕೂಡ ಪ್ರಶ್ನೆ ಆಗಿತ್ತು. 700 MB ಇದರ ಒಂದು ಸ್ಟೋರೇಜ್ ಕೆಪಾಸಿಟಿ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಮುಖ 25 ಪ್ರಶ್ನೋತ್ತರಗಳಾಗಿತ್ತು. ಭಾಗ 1, ಭಾಗ 2, ಭಾಗ 3 ಒಟ್ಟು 3 ಸೆಷನ್ಸ್ಗಳಲ್ಲಿ 75 ಪ್ರಶ್ನೋತ್ತರಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ನೀವು ಕೂಡ ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದನ್ನು ಒಂದು ಕಡೆ ನೋಟ್ ಮಾಡ್ತಾ ಹೋಗಿ ನಿಮ್ಮದೇ ಆದಂತಹ ನೋಟ್ಸನ್ನು ತಯಾರಿ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಒಂದಿಷ್ಟು PDF ನೆಕ್ಸ್ಟ್ ಅದನ್ನ ನಿಮಗೆ ತಿಳಿಸ್ತೀವಿ. ಓಕೆ, ಮತ್ತೊಂದು ಮಾಹಿತಿ ಏನು ಅಂತ ಅಂದರೆ ಈಗ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ಬ್ಯಾನ್ ಆಗಿರುವಂಥದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ. ಈಗ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಓಕೆ, ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಬೋದು. ನಮ್ಮ ವಾಟ್ಸಪ್ ಗ್ರೂಪ್ನ ಒಂದು ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಅಲ್ಲಿ ನೀವು ಜಾಯ್ನ್ ಆಗಿ ಏನು ಪ್ರತಿನಿತ್ಯದ ಅಪ್ಡೇಟ್ ನಿಮಗೆ ಟೆಲಿಗ್ರಾಮಲ್ಲಿ ಸಿಗ್ತಿತ್ತು, ಸೊ ಅದನ್ನು ಇಲ್ಲೂ ಕೂಡ ಪ್ರೊವೈಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಮೂಲಕ ನೀವು ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿತ್ತು, ಜೊತೆಗೆ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು. ಇದು ನಿಮಗೆ GPSTR, PSTR ಮತ್ತು HSTR
ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಮತ್ತು ಈ ಹಿಂದೆ ಕೂಡ ನಾನು ಕಂಪ್ಯೂಟರ್ ಕೆಲವೊಂದಿಷ್ಟು ತರಗತಿಗಳನ್ನು ಮಾಡಿದ್ದೆ. ಅದರ ಪ್ಲೇಲಿಸ್ಟ್ ಕೂಡ ಇದೆ, ಚೆಕ್ ಮಾಡಿ. ಓಕೆ, ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು, ಅದು ಕೂಡ ಪರೀಕ್ಷೆಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.